ನೆಕ್ಸ್ಟ್ ಇದು ಕೂಡ ನಿಮ್ಗೆ ಸೇಮ್ ಇದೇ ಪ್ಯಾಸೇಜ್ ಅಲ್ಲಿ ಪ್ಯಾರಾದಲ್ಲಿ ಸಿಕ್ಬಿಡುತ್ತೆ. ಪ್ಯಾರಾಗ್ರಾಫ್ ನಂಬರ್ 10 or 11. Next, how was Swami honored by his classmates, teacher and the headmaster? Why? How was Swami honored by his classmates, teacher and the headmaster? Why? So ಟೀಚರ್ ಹೆಡ್ ಮಾಸ್ಟರ್ ಮತ್ತೆ ಕ್ಲಾಸ್ಮೇಟ್ಸ್ ಅವನನ್ನ ಹೇಗೆ ಆನರ್ ಮಾಡಿದ್ರು? ಆನರ್ ಅಂತಂದ್ರೆ ಏನು? ಆನರ್ ಅಂದ್ರೆ ಗೌರವ. HONOUR ಆನರ್. ಇಲ್ಲಿ H ಅನ್ನೋದು ಸೈಲೆಂಟ್, ಆನರ್ ಅಂತ ಓದ್ತೀವಿ. ಆನರ್ ಅಂದ್ರೆ ಏನು? ಗೌರವ. ಹೇಗೆ ಗೌರವಿಸಿದ್ರು? ಆನ್ಸರ್ ಈಸ್ congratulations were showered on Swami by his classmates. ಸೊ ಕ್ಲಾಸ್ಮೇಟ್ಸ್ ಏನ್ ಮಾಡಿದ್ರು ಅವನಿಗೆ? ಕಾಂಗ್ರ್ಯಾಚುಲೇಷನ್ ಅಂತಂದ್ರೆ ಏನು? ಅಭಿನಂದನೆ, ಅಭಿನಂದನೆಗಳನ್ನ ಸುರಿಸಿದ್ರು ಸ್ವಾಮಿಯ ಮೇಲೆ. ಇದೇ ಸೆಂಟೆನ್ಸ್ ನ ನೀವು ಗ್ರಾಮರ್ ಅಲ್ಲಿ ಎಷ್ಟೋ ಸಲ ಓದಿದ್ದೀರ ಅಲ್ವಾ? ಸೊ ನಾನು ಗ್ರಾಮರ್ ಕ್ಲಾಸ್ ಲಾಸ್ಟ್ ಕ್ಲಾಸ್ ನೀವು ನೋಡಿದ್ರೆ ಅದರಲ್ಲಿ ಇದೇ ಸೆಂಟೆನ್ಸ್ 2-3 ಕ್ವಶನ್ ಅಲ್ಲಿ ಬಂದಿದೆ. were showered on Swami by his classmates. They looked at him with respect. ಕ್ಲಾಸ್ಮೇಟ್ಸ್ ಅವನನ್ನ ಹೇಗೆ ನೋಡಿದ್ರು? looked at him with respect. ಇದು ಕೂಡ ನೋಡಿ, they looked at him with respect ಅನ್ನು, ಗೌರವದಿಂದ ಆತನನ್ನ ನೋಡಿದ್ರು. ಟೀಚರ್ patted his back. ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್ ಅಂದ್ರೇನು? ಬೆನ್ನು ತಟ್ಟೋದು. ಟೀಚರ್ ಆತನ ಬೆನ್ನು ತಟ್ಟಿದ್ರು. ಅಂಡ್ ಹೆಡ್ ಮಾಸ್ಟರ್ ಕಾಲ್ಡ್ ಹಿಮ್ ಅ ಟ್ರೂ ಸ್ಕೌಟ್. ಟ್ರೂ ಸ್ಕೌಟ್ ಅಂದ್ರೇನು? ಇಲ್ಲಿ ಸೈನಿಕ ಅಂತ ಹೇಳ್ಬೋದು ನೀವು. ಗಾರ್ಡ್, ಸೈನಿಕ, ಕಾವಲುಗಾರ, ದೇಶವನ್ನು ಕಾಯುವವನು, ಈ ತರ. ಓಕೆ, ಸೊ and headmaster called him a true scout because he had caught a notorious burglar of the district. ಯಾಕೆ ಅಂತಂದ್ರೆ ಆತ ಒಬ್ಬ ನಟೋರಿಯಸ್, ಬರ್ಗ್ಲರ್ ಅಂದ್ರೆ ದರೋಡೆಕೋರ, ದರೋಡೆಕೋರನನ್ನ ಹಿಡಿದಿದ್ದ. ಯಾರು? ಸ್ವಾಮಿ. ಹೌ ದೇ ಟ್ರೀಟೆಡ್ ಅಂತಂದ್ರೆ ಇಲ್ಲಿ ಈ 2 ಕ್ವಶನ್ಸ್ ಇದಾವೆ ನಿಮ್ಗೆ. ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ ಅಂಡ್ ಹೆಡ್ ಮಾಸ್ಟರ್, ಅಂಡ್ ವೈ? ವೈ ಅನ್ನೋದನ್ನು ಕೂಡ ಕೇಳಿದ್ದಾರೆ. ವೈ ಅಂತಂದ್ರೆ ಬಿಕಾಸ್ ಹಿ ಹ್ಯಾಡ್ ಕಾಟ್ ದ ನಟೋರಿಯಸ್ ಬರ್ಗ್ಲರ್ ಆಫ್ ದ ಡಿಸ್ಟ್ರಿಕ್ಟ್. Next one, you can get this answer in the paragraph number 15.